ಅಯ್ಯೋ ಕುಕ್ಕತಿ ಸೂಜಿ ಚುಚ್ಚವ್ರೆ. ನಿನಗೆ ದಬ್ಬಳ ಚುಚ್ಚಬೇಕು. ಅಯ್ಯೋ ನೀನ್ ಮಾಡಿರೋ ಹಲ್ಕಾ ಕೆಲ್ಸಕ್ಕೆ ನಿನ್ ಕುತ್ತಿಗೆ ಹಿಸ್ಕಿ ಕೂತಾಕ್ಬಿಡ್ತಿದ್ದೆ. ಆದ್ರೆ ಈ ವಯಸ್ಸಿಗೆ ನನ್ನ ಮಗಳು ವಿಧವೆ ಆಗ್ಬಾರ್ದು ಅಂತ ಬಿಟ್ಟಿದ್ದೀನಿ. ಮಾವ ಸತ್ಯವಾಗ್ಲೂ ಇದೆಲ್ಲ ಅಂದೇನೂ ತಪ್ಪಿಲ್ಲ, ನನ್ ನಂಬಿ. ನಿನ್ನ ನಂಬುದವ್ರು ಉಂಟೇನೋ? ಲವ್, ಚಿಕ್ಕ ವಯಸ್ಸಿನಿಂದಲೂ ನಿಮ್ಮ ಅಪ್ಪನ ಕಚ್ಚೆ ಹರಕ್ತನ ನೋಡಿದ್ದೀನಿ. ನೀನ್ ಅವನ ಮಗ, ಇನ್ನೇನು ಹೇಳೋದು? ನೋಡ, ನಾನು ಇಲ್ಲಿಗೆ ಬಂದಿರೋದು ಅವಳನ್ನ ಟೆಂಟ್ ಎತ್ಸಿ ನನ್ನ ಮಗಳನ್ನ ಪರ್ಮನೆಂಟ್ ಆಗಿ ಇಲ್ಲಿರೋ ಹಾಗೆ ಮಾಡೋದಕ್ಕೆ ಬಂದಿದ್ದೀನಿ. ನೀನೇನಾದ್ರೂ ಅಡ್ಡ ಬಂದಿಯೋ? ನಾನ್ ಯಾಕೆ ಅಡ್ಡ ಬರ್ಲಿ ಮಾವ, ನಿಮ್ ದಮ್ಮಯ್ಯ ಅಂತೀನಿ. ಮೊದ್ಲ ಕೆಲಸ ಮಾಡಿ. ಆವ್ 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 ಆವ್. ಅಪ್ಪ, ಅವಳು ಬರ್ತಿದ್ದಾಳೆ, ಹೋಗಿ. ನಿಂತ್ಕೊಳ್ಳೆ, ಒಳಗ್ ಕಾಲಿಟ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ನನ್ ಮನೆಗ್ ಬಂದು ನನ್ಗೆ ಬೊಗಳು ಈ ನಾಯಿ ಯಾವ್ದು ಅಂತ ಗೊತ್ತಾಗ್ಲಿಲ್ವಲ್ಲ? ಎಷ್ಟೇ ಕೊಬ್ಬು ನಿನ್ಗೆ? ನಮ್ಮಪ್ಪ ನಾಯಿ ಅಂತೇನೆ? ಅಯ್ಯೋ ಅಪ್ಪನ ತೊಡಕ್ ಮಾತಾಡ್ಬಿಟ್ಟೆ, ಬೇಜಾರ್ ಮಾಡ್ಕೊಬಿಡಿ ಅಪ್ಪ. ಕೈನ ಅಪ್ಪ ಗಿಪ್ಪ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನಾನ್ ಯಾಕೆ ನಿನ್ಗೆ ಅಪ್ಪ ಆಗ್ಲಿ? ನನ್ ತಂಗಿಗೆ ಅಪ್ಪ ಆದ್ರೆ ನನಗೂ ಅಪ್ಪ ತಾನೆ. ಚೆನ್ನಾಗಿದ್ದೀರಪ್ಪ? ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನೇ ನಮ್ಮಪ್ಪನ ಏಕವಚನದಲ್ಲಿ ಮಾತಾಡ್ತೀನಿ? ನನಗ್ ಮರ್ಯಾದೆ ಸಿಗ್ಲಿಲ್ಲ ಅಂದ್ರೆ ನಿಮ್ಮಪ್ಪಂಗೂ ಅಷ್ಟೇ, ನಮ್ಮಪ್ಪಂಗೂ ಅಷ್ಟೇ. ಏನಂದೆ? ಬೇಸ್ ಹೆಣ್ಮಗಿನ ಮೇಲೆ ಕೈ ಮಾಡಿ ದೊಡ್ಡ ಗಂಡ್ಸು ಅಂತ ನಿರೂಪಿಸ್ಬಿಟ್ಟೆ ಕಡೆಯ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾವನ ಅವ್ನು ನನ್ನ ಈ ಮಾತು ಕೇಳಿದ್ದು? ಓ ನೀನಾ? ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ನೋಡು, ನಾನು ಅದಕ್ಕೆ ಬಂದಿರೋದು. ನಮಸ್ಕಾರ ತಿಪ್ಪೇಶಣ್ಣ ಅವ್ರಿಗೆ, ಬನ್ನಿ ಇಲ್ಲಿ. ಏನು ಗೆಲ್ಮಕ್ ನಾನು ನಾಳೆ ಎಕಡಾಕ ಕಟ್ಕೊಂಡು ಹೆಂಡತಿ ಮೇಲೆ ಯಾವನ ಕೈ ಮಾಡ್ತಾ ಇದ್ರೆ ಒಳ್ಳೆ ಗಲ್ಡ್ ಗಬ್ನಾಗ ನೋಡ್ತಾ ನಿಂತ್ಕೊಂಡಿದ್ಯಲ್ಲ, ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಯ್ತದೆ. ಬೇಕು ಬಂತಂದು ನಿಂಗೆ ತಲೆಗಿಲ್ ಕೆಟ್ಟಾಯ್ತಾ ಏನೋ? ಅವಳ ನನ್ನ ಹೆಂಡತಿ ಅಲ್ಲ. ತಗದ್ ಮಡಗ್ದ ಅಂದ್ರೆ ಅವಳ ನನ್ನ ಹೆಂಡತಿ ಅಲ್ಲ ಅಂತ ಇವ್ರು ಹೇಳ್ತಿದ್ರು. ಮಾತ್ಗೂ ಹೆಂಡತಿ ಅಂತ ಎತ್ ಕಟ್ಟಿ ಯಾಕೆ ಮಾವ ನನ್ ಬಾಳ್ ಹಾಳು ಮಾಡ್ತಿದ್ದೀರಾ? ನೀನು ಇವಳನ್ನ ಸೌತಿ ಅಲ್ಲ ಅಂದ್ರು, ನಿನ್ ಗಂಡ ಇವಳನ್ನ ನನ್ನ ಹೆಂಡತಿ ಅಲ್ಲ ಅಂದ್ರು. ನಾನು ಈ ಮನೆ ಸೊಸೆ ಅನ್ನೋದನ್ನ ಅವಳು ಸಾಕ್ಷಿ ಸಮೇತ ನಿರೂಪಿಸ್ಬಿಟ್ಟಿದ್ದಾಳೆ. ನೋಡವಾ, ಯಾವ ಬೇವರ್ಸಿ ನನ್ನ ಮಗನಿಗೂ ಮನೆ ಒಳಗೆ ಕಾಲಿಡಬೇಡ ಅನ್ನಕ್ಕೆ ಅಧಿಕಾರ ಇಲ್ಲ. ನಾನಿದ್ದೀನಿ ಬಾ ನಿನ್ ಪರವಾಗಿ, ನೀನೇನು ಚಿಂತೆ ಮಾಡಬೇಡ. ಒಟ್ಟಲಿಂಗ, ಅವಳನ್ನ ಈ ಮನೆಯಿಂದ ಓಡಿಸಿ ಇವಳನ್ನ ಈ ಮನೆಯಲ್ಲಿ ಬಾಳಾಟ ಮಾಡಿಸ್ತೀನಿ. ಇಲ್ಲ ಅಂದ್ರೆ ಈ ಮೀಸೆ ಬಳಸ್ಬಿಡ್ತೀನಿ. ನನ್ ಮೇಲೆ ಸವಾಲಾಗ್ತೀಯಾ? ಹಂಗ ನಂದೊಂದು ಮಾತೈತೆ ಕೇಳು. ಕೊನೆಯವರೆಗೂ ನನ್ನ ಸೊಸೆ ಕೈಲಿ ಈ ಮನೇಲಿ ಬಾಳ್ವೆ ಮಾಡಿಸ್ಲಿಲ್ಲ, ನನ್ನ ಹೆಸರು ಲಿಂಗಣ್ಣ ಅನ್ನೋದನ್ನ ತೆಗೆದ್ಬಿಟ್ಟು ಕೋತಿ ತಿಮ್ಮಣ್ಣ ಅಂತ ಇಟ್ಕೊಂಡ್ಬಿಡ್ತೀನಿ. ನಡೆಯೋಳಿಕೆ ನೋಡ ಬಿಡೋಣ, ನಡೆಯೋಳಿಗೆ. 1 kg ಆಪಲ್, 1 kg ದ್ರಾಕ್ಷಿ, ಆಮೇಲೆ ಎಲ್ಲ ಒಂದೊಂದ್ ಕೆಜಿ ತಗೊಳಕ್ಕೆ ಅಷ್ಟೊಂದು ದುಡ್ಡು ಎಲ್ರಿ ಇದೆ ನಮ್ಮ ಹತ್ರ? ಅದೆಲ್ಲ ನಿಂಗ್ಯಾಕೆ ಚಿಂತೆ? ಅಪರೂಪಕ್ಕೊಂದ್ಸಾರಿ ಬಾಣಂತಿ ಆಗಿದ್ಯಾ? ರೀ ಬಾಣಂತಿ ಅಲ್ಲ ರೀ, ಬಸ್ರಿ. ಅದೇ ಆಗಿದ್ಯಾ? ಹಣ್ಣು ಹಂಪಲು ಚೆನ್ನಾಗಿ ತಿಂದ್ರೆ ಮಗು ಕುದುರೆ ಬೆಳ್ದಂಗ್ ಬೆಳೆಯುತ್ತಂತೆ. ಕುದುರೆ ಮರಿ ತರ ಬೆಳೆಯೋದಿಕ್ಕೆ ನಾನೇನು ಕುದುರೆನಾ? ನಿಮ್ಗೆ ಯಾವಾಗ್ಲೂ ಬರೀ ಕುದುರೆದೇ ಚಿಂತೆ. ಏನ್ ಕೊಡ್ಲಿ? 1 kg ಉರ್ಲಿ, 1 kg ಬೂಸ ಕೊಡೋಣ. ರೀ ಬಸ್ಸಾಗಿರೋದು ನಾನು, ಕುದುರೆ ಅಲ್ಲ. ಏ ಪೆದ್ದಿ, ನಂಗೆ ಅಷ್ಟು ಗೊತ್ತಾಗಲ್ವನೆ? ಗಂಡ್ ಕುದುರೆ ಎಲ್ಲಾದ್ರೂ ಬಸ್ರಿ ಆಗತ್ತಾ? ಮತ್ತೆ ಉರುಳಿ ಬೂಸ ಕೇಳಿದ್ದು? ನಾನೆಲ್ಲಿ ಕೇಳ್ದೆ ಉರುಳಿ ಬೂಸ? ಅಣ್ಣ, ನಂಗೆ ಕೇಳಿದ್ದು ಆಪಲ್ಲು ದ್ರಾಕ್ಷಿ ಅಲ್ವಣ್ಣ? ನೀನ್ ಕೇಳಿದ್ದು ಕನ್ಫ್ಯೂಸ್ ಆಗಿದೆ, ಇನ್ನೊಂದ್ಸತಿ ಹೇಳೋಣ. ಅದೇ ಅಣ್ಣ, 1 kg ಆಪಲ್ಲು ದ್ರಾಕ್ಷಿ ಕೊಡೋಣ. ಸರಿ. ಗಂಡುಳ್ಳ ಗರ್ತಿನ ಮೈ ಮುಟ್ಟೋದಿಕ್ಕೆ ಎಷ್ಟ ಧೈರ್ಯ ನಿನ್ಗೆ? ಬೇವರ್ಸಿ! ನೀವ್ಯಾಕ್ರಿ ಕಣ್ಣು ನೋಡಿದ್ರೆ ಅದಕ್ಕೆ ಮೈ ಮುಡ್ದೆ. ಪಕ್ಕದಲ್ಲಿ ಗಂಡನ ಇಟ್ಕೊಂಡು ಕನ್ನಡದಕ್ಕೆ ನಾನೇ ಸುಳ್ಳು ಅನ್ಕೊಂಡಿದ್ದೇನೋ? ಯಾಕೆ ಹೊಡೆದೆ? ನಿನ್ ಕೈ ಊಟ ಅನ್ನೋದು ಒಳ್ಳೆ ಅಮೃತ ಇದ್ದಂಗೈತೆ ಕಣವ. ಎಲ್ಲಿ ಓಸಿ ಆಮ್ರ ಬಿಡು. ಅಲ್ಲ ಕೈಗೆ. ನೋಡವ, ಆ ನನ್ ಮಗ ಏನಾರ ನಿನ್ ವಿಷಯಕ್ಕೆ ಕಿಮಕ್ಕಾದ್ರೆ ನನ್ನ ಹತ್ರ ಹೇಳೋ. ಇಡೀ ಆಸ್ತಿದೆಲ್ಲ ನಿನ್ ಹೆಸರಿಗೆ ಬಾರ್ದು. ಆ ನನ್ ಮಗ ನಿನ್ ಕಾಲ ಹತ್ರ ಗುಲಾಮಾಗಿ ಬಿದ್ದಿರ್ಬೇಕು. ಹಂಗ್ ಮಾಡ್ತೀನಿ. ನನಗ್ ಬೇಕಾಗಿರೋದ್ ನಿಮ್ಮ ಆಸ್ತಿ, ನಿಮ್ ಮಗನ್ ಗುಲಾಮ್ಗಿರಿ ಅಲ್ಲ ಮಾವ. ಅವಳಿ ಮನೆ ಬಿಟ್ಟು ತೊಲಗ್ಬೇಕು. ಅವಳಪ್ಪ ನನ್ ಕೆನೆಗೆ ಹೊಡೆದ್ನಲ್ಲ, ಅವಳು ಕಣ್ಣೀರ್ ಸುರ್ಸೋದ್ ನೋಡ್ತಾ ಅವಳಪ್ಪ ಜೀವನ್ ಪೂರ್ತಿ ಕೊರಗ್ಬೇಕು. ಬೇಡ ಕಣವ, ಬೇಡ.
ನಿನ್ ತಾಳಿ ನೀನ್ ಉಳಿಸ್ಕೊ, ಅದ್ರಾಗ ತಪ್ಪಿಲ್ಲ. ಆದ್ರೆ ಆ ಹುಡುಗಿ ತಾಳಿ ಮಾತ್ರ ಕೀಳ್ಬೇಡ ಕಣವ, ನಿನ್ ದಮ್ಮಯ್ಯ ಅಂತೀನಿ. ನನ್ ಮೇಲೆ ನಿಮ್ಗಿರೋ ಮಮಕಾರ ಅವ್ರಿಗೂ ಇದ್ದಿದ್ರೆ ಇಷ್ಟೊಂದು ರಾಧಾಂತಾನೆ ಆಗ್ತಾ ಇರ್ಲಿಲ್ಲ. ನೋಡಕಂತ, ಒಂದಲ್ಲ ಒಂದ್ ದಿವ್ಸ ನನ್ ಮಗ ನಿನ್ನ ಹತ್ರಕ್ ಬಂದು ನನ್ ತೆಪ್ಪಾಯ್ತು ಅಂತ ಕೇಳೋ ಕಾಲ ಬರ್ತದೆ. ಅಲ್ಲಿವರೆಗೂ ನೀನ್ ಸಮಾಧಾನವಾಗಿ ಕಾಯವ. ಆ ಮಗಿನ ಕೈ ಬಿಡ್ಬೇಡ ಕಣವ, ಆ ಮಗಿನ ಕೈ ಬಿಡ್ಬೇಡ. ಆಯ್ತು, ಊಟ ಮಾಡಿ. ಮಾವ, ಇದೇನ್ ಮಾವ ನೀವಿಲ್ಲಿ? ಇನ್ನೇನಪ್ಪ ಮಾಡೋದು? ಮನೇಲಿ ಏನಾದ್ರು ಮಾತಾಡೋಣ ಅಂದ್ರೆ ನಿಮ್ಮಪ್ಪ ಬೆನ್ನಿಡಿದು ಬೇತಾಳಂತರ ಹಿಂದೆನೇ ಇರ್ತಾನೆ. ಅದಕ್ಕೆ ಇಲ್ಲಿಗೆ ಬಂದ್ವಿ. ಏನ್ ಸಮಾಚಾರ? ಹೇಳ್ತೀನಿ ನೋಡು, ಮುಚ್ಚು ಮರೆ ಇಲ್ಲದೆ ನಿಜ ಹೇಳ್ಬಿಡು. ರಾಣಿ ನಿನ್ ಮೊದಲನೇ ಹೆಂಡ್ತಿನ? ಅಯ್ಯೋ, ಪದೇ ಪದೇ ಯಾಕೆ ಮಾವ ನೀವು ಅವಳು ನನ್ನ ಹೆಂಡತಿ ಅಂತಾನೆ ಹೇಳ್ತಾ ಇದ್ದೀರಾ? ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸರಿ ಸರಿ, ಅವಳನ್ನು ಓಡಿಸೋದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಅದೇನಂತ ಬೇಗ ಹೇಳಿ ಮಾವ, ಮೊದಲ ಪೀಡೆ ತೊಲಗಿದ್ರೆ ಸಾಕಾಗಿದೆ. ಅವಳ ಜೊತೆ ನೀನು ಮದುವೆ ಆಗಿಲ್ವಾ? ಅಯ್ಯೋ, ದೇವರವಿಲ್ಲ ಮಾವ. ಒಂದಿನಾನು ನೀನು ಅವಳ ಜೊತೆ ಮಲಗಿಲ್ವಾ? ಅಯ್ಯೋ, ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ, ಇನ್ ಮಲಗೋದಲ್ಲಿ ಬಂತು. ಸರಿ, ಹಾಗಿದ್ರೆ ಇವತ್ತು ನೀನ್ ಅವಳ ಜೊತೆ ಮಲಗ್ತೀಯ. ಹ. ಹ, ಮಾವ, ಹ್ಮ್ ಇವತ್ತು ನನ್ನ ಪರೀಕ್ಷೆಯಲ್ಲಿ ಅವಳು ಸೋತು ಓಡ್ಲೇಬೇಕು. ನೀನು ಈ ಹೆಂಡತಿ ಜೊತೆಲಿ ಒಂದಿನ, ಆ ಹೆಂಡತಿ ಜೊತೆಲಿ ಒಂದಿನ ಇರಬೇಕು ಅಂತ ಇವತ್ತು ತೀರ್ಮಾನ ಆಗ್ಬೇಕು. ಅವಳು ನಿನ್ ಹೆಂಡತಿ ಅಲ್ಲ ಅಂದ್ಮೇಲೆ ನಿನ್ ಜೊತೆ ಮಲಗೋದಕ್ಕೆ ಖಂಡಿತ ಒಪ್ಪ. ಏನಪ್ಪ ಗ್ಯಾರಂಟಿ? ಅವಳು ಮೂರ ಬಿಟ್ಟು ಮನೆಗೆ ಬಂದು ಸೇರ್ಕೊಂಡಿರೋಳು, ಆಮೇಲೆ ಸಿಕ್ಕಿದೆ ಸಿರೋಣಿ ಅಂತ ಒಪ್ಕೊಂಡ್ಬಿಟ್ರೆ ಹ, ಆಮೇಲೆ ನನ್ ಗತಿ? ಏನು ಆಗಲ್ಲ. ಬಾಯಿ ಬಡ್ಕೊಂಡು ರೂಮಿಂದ ಆಚೆ ಓಡ್ಬಾ. ಅವಳು ಸುಮ್ಮನಿದ್ರೆ ನೀನೇ ಬಲಾತ್ಕಾರ ಮಾಡು. ಅವಳಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಅವಳು ಬಾಯಿ ಬಡ್ಕೊಂಡು ಆಚೆ ಓಡ್ ಬರ್ತಾಳೆ. ಸತ್ಯಾಂಶ ಏನು ಅನ್ನೋದು ಗೊತ್ತಾಗುತ್ತೆ. ಆಗ ತನಗೆ ತಾನೇ ಜಾಗ ಖಾಲಿ ಮಾಡ್ತಾಳೆ. ಇಲ್ಲ ಇಲ್ಲ, ಇದಕ್ ನಾನು ಸತ್ರ ಒಪ್ಕೊಳ್ಳಲ್ಲ. ಹಾಗಾದ್ರೆ ಇವನು ನಿನ್ ಗಂಡ ಅಲ್ಲ ಅಂತ ಒಪ್ಕೋ. ಅದನ್ ಕೇಳಕ್ ನಿಮ್ಗೆ ಏನ್ ಅಧಿಕಾರ ಇದೆ? ಲೇ, ಅವ್ರಿಗಿಲ್ಲ ಅಂದ್ರೇನೆ ನನಗಿದೆ ಕಣೆ. ನೀನಿರೋರು ಅವಳು ಬರಲ್ಲ ಅಂತಾಳೆ, ನೀನು ಬರಲ್ಲ ಅಂತೀಯ. ನೋಡಕ್ ಮಾತ್ರ ಇಬ್ರು ಹೆಂಡ್ತಿರೋ. ನಿಮ್ ಕಣ್ಗೆ ಹೆಂಗೆ ಕಾಣ್ತಾ ಇದೀನಿ? ಎಷ್ಟ್ ದಿನ ಅಂತ ನಾನು ಒಂಟಿಯಾಗಿ ಮಲಗ್ಲಿ? ಅವಳಿ ಮನೆ ಬಿಟ್ಟು ತೊಲಗೋವರ್ಗು. ಅಯ್ಯೋ, ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ ಬಿದ್ದೈತೆ. ಯಾರಾದ್ರೂ ತೆಗೆದು ತಿಪ್ಪೆಗೆಸಿತಾರ? ಹ್ಞೂ ಅಂತ ಒಪ್ಕೊಳ್ಳೋದ್ ತಾನೆ. ಮಾವಯ್ಯ, ನನ್ ಬಲವಂತ ಮಾಡ್ಬೇಡಿ, ನಾನು ಹೋಗೋದಿಲ್ಲ. ತಿಪ್ಪು, ಹ? ಅಡ್ಡಾಡಿ ನನ್ ಮಗನೇ. ದೊಡ್ಡವರೆಲ್ಲ ನೋಡಾಗಿ ರಾತಾಂತ ಮಾಡ್ತಾರ? ಹೆಂಡತಿಯನ್ ಮೇಲೆ ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗುತ್ತಾನೆ. ಮಾವಯ್ಯ, ಬೇಡ ಮಾವಯ್ಯ, ದಯವಿಟ್ಟು ನನ್ ಕಳಿಸ್ಬೇಡಿ ಮಾವಯ್ಯ. ಏಯ್ ಬೇಕುಪ್ಪ, ಅಲ್ಲೇ ನೋಡ್ತಾ ಇದ್ಯಾ? ಆ ದಾಸೇನ್ ಮಕ್ಕಪ್ಪ ಕರ್ಕೊಂಡು ಹೋಗುಂದ್ರು ಇನ್ನು ಮೀನಾಮೇಶ ಎಣಿಸ್ತಾ ಇದ್ಯಾ? ಚಾರ್ಜ್ ಎದ್ಗೊತ್ತೆ ಅಂದ್ರೆ ರಕ್ತ ಕಕ್ಕಂಬಿಡ್ಬೇಕು. ನತ್ತಿ ಹೇಳ್ಬೋದಲ್ಲ, ಅದಕ್ಕೆ ಅದನ್ನ ಗುರಾಯಿಸ್ತೀಯ? ಬಾರೆ. ಅಯ್ಯೋ ಮಾವಯ್ಯ, ಹೋಗವ ಬಿಡ್ರಿ ನನ್ನ, ನಿಮ್ ದಮ್ಮಯ್ಯ ಅಂತೀನಿ, ನಾನ್ ಬರೋದಿಲ್ಲ. ನಡಿ. ಅಯ್ಯೋ ಬಿಡ್ರಿ, ಅಯ್ಯೋ ದೇವ್ರೆ ಬಿಡ್ರಿ ನನ್ನ, ನಿಮ್ ಕಾಲ್ ಹಿಡ್ಕೋತೀನ್ರಿ, ನನ್ ಏನು ಮಾಡ್ಬೇಡಿ. ಅಯ್ಯೋ ಬಿಡ್ರಿ, ನಿಮ್ ದಮ್ಮಯ್ಯ ಅಂತೀನಿ. ಏಯ್ ಥೂ, ಏನ್ ಗದ್ ಕೇಳಿಸ್ಕೊಂತ ಇದ್ಯಾ? ಗಂಡ ಹೆಂಡತಿ ಒಳಗಡೆ ಅವ್ರೆ, ಏನ್ ಕೋತಿ ಕುಡಿತಾಯ್ತಾ? ಅದು ಹಿಂಗೆ ಹಿಂಗೆ ನಿಗ್ರಿ ನಿಗ್ರಿ ಕೇಳಿಸ್ಕೊಂತ ಇದ್ಯಾ? ಹೋಗೋಗ್ ಬಿದ್ಕೋ ಹೋಗು. ನಾನು ಯಾವ್ದಾದ್ರು ಮೂಲೆ ನೋಡಿ ಮುದ್ಲು ಕಟ್ಟಿದ್ದೀನಿ ಶಿವ ಅಂತ.